ಅವಕಾಶಕ್ಕಾಗಿ ಧನ್ಯವಾದಗಳು. ಕಾಣದೇ ಇರೋರಿಗೆ ಇದೊಂದು ಘೋರ ಅನ್ಯಾಯ ಅಂತೇಳಿ ನೇರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕಾಣದೇ ಇರೋನ್ ತಗೊಂಡು ಕತ್ಲೆ ಕೋಣೆಯಲ್ಲಿ ಹಾಕಿ ಹೊಡ್ಕೊಳ್ರಿ ಅನ್ನೋ ಥರ ಪರಿಸ್ಥಿತಿ ಆಯಿತು. ಯಾಕೆ ಅಂತ ಹೇಳಿದ್ರೆ 7% ರಿಸರ್ವೇಷನ್ ನಿಗದಿ ಮಾಡಿದಾಗ ಇದ್ದಂಥ ಜಾತಿಗಳೆಷ್ಟು, 5% ರಿಸರ್ವೇಷನ್ ನಿಗದಿ ಮಾಡಿದಂಥ ಜಾತಿಗಳೆಷ್ಟು, ತದನಂತರಗಳಲ್ಲಿ ಅದನ್ನು ಕಡಿಮೆ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ಜಾತಿಗಳನ್ನು ಸೇರಿಸಿದಾಗ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದರೆ ರಿಸರ್ವೇಷನ್ ಯಾಕೆ ಕಡಿಮೆ ಮಾಡಿದ್ರು ಅನ್ನೋದೇ ಇಲ್ಲಿ ನಮ್ಮ ಮುಂದೆ ಇರುವಂಥ ಪ್ರಶ್ನೆ. ನೀವುಗಳು 53 ಜಾತಿಗಳಿದ್ದಂಥ ಸಂದರ್ಭದಲ್ಲಿ 52 ಜಾತಿಗಳಿದ್ದಂಥ ಸಂದರ್ಭದಲ್ಲಿ 5% ಘೋಷಣೆ ಮಾಡ್ತಾರೆ. ಅದ್ರ ಜೊತೆಗೆ ಏನು ಸೇರಿಸ್ತಾರೆ, 42 ಜಾತಿಗಳನ್ನು ಸೇರಿಸಿ 95 ಜಾತಿಗಳು ಮಾಡಿಬಿಟ್ಟು 4% ಮಾಡ್ತಾರೆ. ಅಂತ ಹೇಳಿದ್ರೆ ಸಂಖ್ಯೆ ಜಾಸ್ತಿ ಆಗುತ್ತೆ, ರಿಸರ್ವೇಷನ್ ಕಡಿಮೆ ಆಗುತ್ತೆ. ಅಲೆಮಾರಿಗಳು 46 ಅಲೆಮಾರಿ ಸಮಾಜಗಳಿದ್ದಾವೆ. ಅದರಲ್ಲಿ ಅಲೆಮಾರಿ ಸಮಾಜಗಳು ನೋಟಿಫೈಡ್ ಅಂಡ್ ಡಿನೋಟಿಫೈಡ್ ಟ್ರೈಬ್ಸ್ ಆಗಿ ಗುರುತಿಸಲ್ಪಟ್ಟಿದ್ದು ದೇವರಾಜ ಅರಸು ಕಾಲದಲ್ಲಿ. ತದನಂತರದಲ್ಲಿ BT ಆಯಿತು, ಆಮೇಲೆ ಗ್ರೂಪ್ ಎ ಆಯಿತು. ಯಾವಾಗ ರಿಸರ್ವೇಷನ್ ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ಅವಾಗೆಲ್ಲ ಬರೀ ಅನ್ಯಾಯ ಮಾಡಿರೋದೆ, ನ್ಯಾಯ ಅಂತಕ್ಕೂ ಕೊಟ್ಟಿಲ್ಲ ಅವ್ರಿಗೆ. ಮುಖ್ಯಮಂತ್ರಿಗಳು ನೆನ್ನೆ ಉತ್ತರ ಕೊಡ್ತಿದ್ದ ಸಂದರ್ಭದಲ್ಲಿ ಹೇಳಿದ್ರು ಇದೇ ವಿಚಾರವಾಗಿ. ಏನಂತ MBC ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿದ್ರು. ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಏನು? ರಿಸರ್ವೇಷನ್ ಕಡಿಮೆ ಮಾಡೋದಾ? ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಅವ್ರಿಗೆ ಏನು ರಿಸರ್ವೇಷನ್ ನಿಗದಿ ಆಗಿತ್ತೋ ಅದಕ್ಕಿಂತ ಹೆಚ್ಚಿಗೆ ಮಾಡೋದು. ಯಾಕಂತ ಹೇಳಿದ್ರೆ ಅವ್ರಿಗೆ ಸಮಾನಾಂತರವಾದ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅವ್ರ ಮೇಲೆ ಬರಬೇಕು ಅಂತ ಹೇಳ್ಬಿಟ್ಟು. ಆನ್ ಫಾರ್ ವಿತ್ SC/ST ಇತ್ತು ನಮಗೆ ಶಿಕ್ಷಣದಲ್ಲಿ. 2012ರಲ್ಲಿ 2020 ಯಾವುದೋ 2012ಅಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಇದ್ದಿದ್ದಂಥ ಅವಕಾಶವನ್ನು ತೆಗಿತಾರೆ. ಯೂನಿವರ್ಸಿಟಿಗಳಲ್ಲಿ ರೋಸ್ಟರ್ ಪಾಯಿಂಟ್ ಮೇಂಟೈನ್ ಮಾಡ್ತಿಲ್ಲ. ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ನಾವು EC ನೀಡ್ಕೊಂಡು ಕೇಳಿದಾಗ ಏನು ನಿಮಗೆ 32 ಪೋಸ್ಟ್ ಕೊಟ್ಟಿದ್ರು, 32 ಪೋಸ್ಟ್ಗೆ ಕೆಟಗಿರಿ 1 2 ಕೊಡಬೇಕಂದ್ರೆ ನಾವು ಅದನ್ನು ಪಾಲನೆ ಮಾಡಲ್ಲ ಅಂತ ನೇರಕ್ಕೆ ನನಗೆ ಉತ್ತರ ಕೊಡ್ತಾನೆ. ನಾವು ಅದನ್ನು ಕೋರ್ಟ್ಗೆ ಆಗುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಯೂನಿವರ್ಸಿಟಿಗಳಲ್ಲಿ ಅನ್ಯಾಯ ಆಗ್ತಾ ಇದೆ. ಫೀಸ್ ಈಕ್ವಲ್ ಟು ದಿ ಜನರಲ್ ಅವ್ರಿಗೆ ಈಕ್ವಲ್ ಟು ದಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಇದ್ದಂಥ ಆನ್ ಫಾರ್ ವಿತ್ ದಿ SC/ST ತೆಗೆದಾಕಿದ್ದಾರೆ ಅಂತ ಹೇಳಿದ್ರೆ ಅಲೆಮಾರಿಗಳು ಅಂತ ಹೇಳಿದ್ರೆ ಪೂರ್ತಿ ಮುಂದುವರೆದಿದ್ದಾರೆ ಅಂತ ಹೇಳ್ಬಿಟ್ಟ. ಈ ಥರ ಸಂಪೂರ್ಣವಾಗಿ ಅನ್ಯಾಯ ಆಗ್ತಿರೋಂಥ ಸಂದರ್ಭದಲ್ಲಿ ಹೇಗೆ ಸರಿಪಡಿಸ್ತೀರ ಅಂತ ನಾವು ಕೇಳ್ತಿರೋದು. ನೀವು ಯಾರನ್ನ ಸೇರಿಸಿದ್ದೀರಾ, ಸಂಖ್ಯೆ ಜಾಸ್ತಿ ಆಗಿದೆ, ಸಂಖ್ಯೆಗೆ ಅನುಗುಣವಾಗಿ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ. ಎಷ್ಟು ಬಾರಿ ಪ್ರತಿಯೊಂದು ಸಲ ರಿಸರ್ವೇಷನ್ಸ್ ಅಲ್ಲಿ ವ್ಯತ್ಯಾಸ ಆದಾಗೆಲ್ಲ MBCಗಳಿಗೆ ಅನ್ಯಾಯ ಆಗಿದೆ. ಪಕ್ಕದ ರಾಷ್ಟ್ರಗಳಲ್ಲಿ MBCಗಳನ್ನ ಪ್ರತ್ಯೇಕವಾಗಿ ಗುರುತಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ MBCಗಳನ್ನ ಗುರುತಿಸುವಂಥದ್ದು ಹಾಗೇ ಇಲ್ಲ. ತಮಿಳುನಾಡಲ್ಲಿ ಮಾಡೋಕ್ಕಾಗುತ್ತೆ, ಆಂಧ್ರದಲ್ಲಿ ಮಾಡೋಕ್ಕಾಗುತ್ತೆ, ಕರ್ನಾಟಕದಲ್ಲಿ MBCಗಳಿಗೆ ಅವಕಾಶನೇ ಇಲ್ದಿದ್ದಂತ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಭವಿಷ್ಯ ಏನು, ಸಮಾನಾಂತರವಾಗಿ ನಾವು ಸವಲತ್ತುಗಳನ್ನು ಪಡೆಯೋದು ಹೇಗೆ, ಯೋಜನೆಗಳನ್ನು ನಮ್ಗೆ ತಲುಪೋದು ಹೇಗೆ, ಇದೇ ನಮ್ಮ ಮುಂದೆ ಇರುವಂತ ಸವಾಲುಗಳು. ಈ ಹೋರಾಟಗಳು ನಾವು ಪ್ರಾರಂಭ ಮಾಡಬೇಕು. ಪ್ರತಿಯೊಂದು ಶಾಶ್ವತ ಆಯಾಮದಲ್ಲಿ ಇದರೊಳಗೆ ಜಾತಿಗಳನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ದಾರೆ.